ಹೆಲೋ ಎಲ್ರಿಗೂ ನಮಸ್ಕಾರ. ಇದು ಫಿನ್ಸ್ಪಾಂಗ್ ಮಾರ್ಕೆಟ್ ಪಾರ್ಟ್ 2 ವ್ಲಾಗು. ನಾವು ಮಾರ್ಕೆಟ್ ಎಲ್ಲ ಸುತ್ತಕೊಂಡು ಎಲ್ಲ ಸ್ಟಾಲ್ಗಳನ್ನು ನೋಡಿಕೊಂಡು ಇಲ್ಲಿ ಮಕ್ಕಳನ್ನ ಆಟ ಆಡ್ಸೋದಕ್ಕೆ ಅಂತ ಬಂದ್ವಿ. ಇಲ್ಲಿ ಹಲವಾರು ಟ್ರ್ಯಾಂಪೋಲಿನ್ಸು ಬೇರೆ ಬೇರೆ ಥರ ಮಾಡಿಟ್ಟಿದ್ರು. ಅಂದರೆ ಕೆಲವೊಂದು ಲಾಂಗು, ಕೆಲವೊಂದು ಒಳಗಡೆ ಹೋಗಿ ಸ್ವಲ್ಪ ಅಡ್ವೆಂಚರ್ ಗೇಮ್ ಥರ ಇತ್ತು, ಮತ್ತು ಸ್ಲೈಡ್ ಮಾಡ್ಕೊಂಡು ಬರೋ ಥರ ಎಲ್ಲ. ಚಿಕ್ಕ ಮಕ್ಕಳಿಗೆ ಒಂದು ಸಿಂಪಲ್ಲಾಗಿ ಆ ಥರ ಎಲ್ಲ ಇತ್ತು. ಸೊ ಮಕ್ಕಳೆಲ್ಲ ಇದನ್ನು ಆಟ ಆಡ್ತಾಯಿದ್ರು. ಆಮೇಲೆ ಇಲ್ಲಿ ಮಕ್ಕಳಿಗೆ ಬಲೂನ್ಸಲ್ಲಿ ಅವರು ಯಾವ ಶೇಪ್ ಕೇಳ್ತಾರೋ ಆ ಶೇಪಲ್ಲಿ ಮಾಡಿಕೊಡ್ತಾ ಇದ್ರು. ಲೈಕ್ ಅನಿಮಲ್ಸ್ ಇರ್ಬೋದು ಅಥವಾ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತಾ ಇದ್ರು. ಎಷ್ಟೊಂದು ಮಕ್ಕಳು ಕ್ಯಾಟ್ ಕೇಳ್ತಾ ಇದ್ರು, ಡಾಗ್ ಕೇಳ್ತಾ ಇದ್ರು, ಆಮೇಲೆ ಈ ಚಿಕ್ಕ ಬಾಯ್ಸ್ ಎಲ್ಲ ಸಾರ್ಟ್ ಕೇಳ್ತಾ ಇದ್ರು. ಸೊ ಎಲ್ಲಾನು ಮಾಡಿಕೊಡ್ತಾ ಇದ್ರು. ಪಕ್ಕದಲ್ಲಿ ಫೇಸ್ ಪೇಂಟಿಂಗ್ ಕೂಡ ಇತ್ತು. ಅರಿಯಾದ್ನ ರೀಸೆಂಟಾಗಿ ಮಾಡಿಸಿದ್ಲು ಅಂದ್ಬಿಟ್ಟು ನಾವು ಫೇಸ್ ಪೇಂಟಿಂಗ್ ಅಲ್ಲಿ ನಿಲ್ಲಿಲ್ಲ, ಎಲ್ಲದಕ್ಕೂ ಕ್ಯೂ ಇತ್ತು. ಆ್ಯಕ್ಚುಲಿ ಅರಿಯಾದ್ನ ಟರ್ನ್ ಬಂತು, ಅವಳಿಗೆ ಏನು ಬೇಕು ಅಂತ ಕೇಳಿದಾಗ ಇಲ್ಲೂ ಕೂಡ ಬಟರ್ಫ್ಲೈ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವರು ಬಟರ್ಫ್ಲೈ ಮಾಡಿಕೊಟ್ರು. ಬಟ್ ಅದೇನು ನನಗೆ ಬಟರ್ಫ್ಲೈ ಥರ ಕಾಣಿಸ್ಲೇ ಇಲ್ಲ, ಅದೊಂಥರ ಬೀ ಥರ ಕಾಣಿಸ್ತಾ ಇತ್ತು ನನಗೆ. ಆಮೇಲೆ ಇವರೇ ನ್ಯಾಷನಲ್ ಡೇ ಅಂತ ಮಾಡ್ತಾರೆ, ಆ ಟೈಮಲ್ಲೂ ಕೂಡ ನಾನು ಸೇಮ್ ಪರ್ಸನ್ನ ನೋಡಿದ್ದೀನಿ. ಮಕ್ಕಳಿಗೆಲ್ಲ ಬಲೂನ್ ಆರ್ಟ್ ಮಾಡ್ಕೊಡ್ತಾ ಇದ್ರು. ಪಾಪ ಎಷ್ಟು ಜನ ಮಕ್ಕಳು ಕ್ಯೂನಲ್ಲಿ ನಿಂತ ಇದ್ರು, ಅಷ್ಟು ಜನಕ್ಕೂ ಪೇಷನ್ಸಿಂದ ಮಾಡಿಕೊಟ್ರು. ಆಮೇಲೆ ಈ ಸರ್ಕಸಲ್ಲಿ ಹೆಂಗೆ ಮಕ್ಕಳು ಸೈಕಲ್ಲು, ಸಿಂಗಲ್ ವೀಲ್ ಸೈಕಲ್ ಆಡೋದು, ಜಿಮ್ನಾಸ್ಟಿಕ್ಸ್ ಮಾಡೋದು ಮಾಡ್ತಾರಲ್ವಾ, ಸೊ ಅದೇ ಥರ ಅದು ಕೂಡ ಮಾಡ್ತಾ ಇದ್ರು. ಅರಿಯಾದ್ನ ಅಲ್ಲಿಂದ ಬರ್ತಾನೆ ಇಲ್ಲ, ಇನ್ನೂ ಸ್ವಲ್ಪ ಹೊತ್ತು ಅಂತ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ಲು. ಅವಳ ಫ್ರೆಂಡ್ಸ್ ಎಲ್ಲನೂ ಬಂದರು, ಅವರು ಒಟ್ಟಿಗೆ ಎಲ್ಲ ಸೇರಿಕೊಂಡು ಮತ್ತೆ ಆಟ ಆಡೋದಕ್ಕೆ ಶುರು ಮಾಡಿದ್ಲು. ಸೊ ಓಕೆ ಅಂದ್ಬಿಟ್ಟು ನಾವು ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಅವಳನ್ನ ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಅಲ್ಲಿಂದ ನಾವು ಹೊರಡುವಾಗ ಈ ಸ್ಲಶ್ ಜ್ಯೂಸ್ ಎಲ್ಲ ಇತ್ತು, ಬೇಕು ಅಂತ ಕೇಳಿದ್ಲು. ಅಂದರೆ ಇದು ಐಸ್ಡ್ ಜ್ಯೂಸು, ಯಾವ್ದು ಬೇಕೋ ಅದು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದನ್ನು ತಗೊಂಡು ಮತ್ತೆ ಒಂದು ಚಾಟ್ ತಿನ್ಕೊಂಡು ಹೊರಟ್ವಿ.